ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ನೀನು ಈ ವಿಡಿಯೋ ನೋಡುತ್ತಿದ್ದರೆ ಇದು ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿನಗೆ ಒಂದು ನಂಬರ್ ಕಳಿಸಿದ್ದಾರೆ, 918. ಈ ನಂಬರ್ ನಿನಗೆ ಕಾಣಿಸಿಕೊಂಡಿದ್ದರೆ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗೋದು ಖಚಿತ. 1 ಸೆಕೆಂಡ್ ಸ್ಕಿಪ್ ಮಾಡಬೇಡ. ಈ ವಿಡಿಯೋ ನಿನ್ನ ಜೀವನ ಬದಲಾಯಿಸಬಹುದು. ಸಾಯಿ ಮೇಲೆ ನಂಬಿಕೆ ಇದ್ದರೆ ಈಗಲೇ ಲೈಕ್ ಮಾಡಿ. ಸಾಯಿ ಭಕ್ತರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಮುಂದಿನ ವಿಡಿಯೋ ನಿನಗೆ ಬರುತ್ತದೆ. ಈ ನಂಬರ್ ನಿನಗೆ ಕಾಣಿಸಿದರೆ ಕಮೆಂಟ್ನಲ್ಲಿ ಈಗಲೇ ಬರೆಯಿರಿ, ಓಂ ಸಾಯಿರಾಮ್. ಅದು ನಿನ್ನ ಅದೃಷ್ಟ ಶುರುವಾಗ ಸಂಕೇತ. ಈ ವಿಡಿಯೋ ನಿನ್ನವರೆಗೆ ಬಂದಿದ್ದರೆ ಇನ್ನೂ 5 ಜನರಿಗೆ ಶೇರ್ ಮಾಡು. ಸಾಯಿ ಆಶೀರ್ವಾದ ಅವರಿಗೆ ಕೂಡ ಸಿಗಲಿ. ಈಗ ಗಮನದಿಂದ ಕೇಳು, ಸಾಯಿ ನಿನಗೆ ಏನು ಹೇಳುತ್ತಾರೆ ಅಂತ. ಸಾಯಿಬಾಬಾ ಯೂನಿವರ್ಸ್ ನಂಬರ್, ಇದು ನಿನಗೆ ಬಂದಿದ್ದರೆ ನಿಮ್ಮ ಜೀವನ ಬದಲಾಗುತ್ತದೆ. ಈ ರಾತ್ರಿ ನಿದ್ರೆಗೆ ಹೋಗುವ ಮೊದಲು 1 ಕ್ಷಣ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಇದು ಸಾಮಾನ್ಯ ಸಂದೇಶ ಅಲ್ಲ, ಇದು ಸಾಯಿಬಾಬಾ ಅವರಿಂದ ಬಂದಿರುವ ಯೂನಿವರ್ಸ್ ನಂಬರ್ ಸಂದೇಶ. ನೀವು ಈ ವಿಡಿಯೋ ನೋಡುತ್ತಾ ಇದ್ದೀರಾ ಅಂದರೆ ಇದು ಒಂದು ಸಿಗ್ನಲ್, ಒಂದು ಸಂಕೇತ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗುವ ಸಮಯ ಬಂದಿದೆ. ಸಾಯಿ ಹೇಳುತ್ತಾರೆ, ನನ್ನ ಮಗುವೆ, ನೀನು ತುಂಬ ಕಷ್ಟ ಅನುಭವಿಸಿದ್ದೀಯಾ. ನಿನ್ನ ಹೃದಯದಲ್ಲಿ ನೋವು ಇದೆ, ಆದರೆ ಅದನ್ನು ಯಾರಿಗೂ ಹೇಳೋಕ್ಕಾಗ್ತಿಲ್ಲ. ನೀನು ನಗ್ತಾ ಇದ್ದೀಯಾ, ಆದರೆ ಒಳಗೆ ಕಣ್ಣೀರು ತುಂಬಿದೆ. ನೀನು ಹೋರಾಟ ಮಾಡುತ್ತಾ ಇದ್ದೀಯಾ, ಆದರೆ ಯಾರೂ ಗಮನಿಸುತ್ತಿಲ್ಲ. ಆದರೆ ಇವತ್ತು ಈ ರಾತ್ರಿ ನಿನ್ನ ಜೀವನದಲ್ಲಿ ಹೊಸ ಆರಂಭ ಆಗೋದು ಖಚಿತ. ಯೂನಿವರ್ಸ್ ನಂಬರ್ 918 ಈ ಸಂಖ್ಯೆ ಸಾಯಿಬಾಬಾ ಆಶೀರ್ವಾದದ ಸಂಕೇತ. 9 ಅಂದರೆ ನಿಮ್ಮ ಹಳೆಯ ನೋವುಗಳು ಮುಗಿಯುತ್ತವೆ. 1 ಅಂದರೆ ಹೊಸ ಜೀವನ ಆರಂಭ. 8 ಅಂದರೆ ಸಮೃದ್ಧಿ, ಅದೃಷ್ಟ ಮತ್ತು ದೇವರ ಕೃಪೆ. ಈ 3 ಸಂಖ್ಯೆಗಳು ಒಂದಾಗಿ ಬಂದಾಗ ಅದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಸೂಚನೆ. ನೀನು ಯೋಚಿಸುತ್ತಾ ಇದ್ದೀಯಾ, ನನ್ನ ಜೀವನ ಯಾಕೆ ಹೀಗಾಗಿದೆ, ನನ್ನ ಪ್ರಯತ್ನಗಳು ಯಾಕೆ ಫಲ ಕೊಡುತ್ತಿಲ್ಲ? ಸಾಯಿ ಹೇಳುತ್ತಾರೆ, ನಾನು ನೋಡುತ್ತಾ ಇದ್ದೀನಿ. ನೀನು ಮಾಡಿದ ಪ್ರತಿಯೊಂದು ಪ್ರಯತ್ನ, ನಿನ್ನ ಕಣ್ಣೀರು, ನಿನ್ನ ಪ್ರಾರ್ಥನೆ ಎಲ್ಲವೂ ನನ್ನವರೆಗೆ ಬಂದಿದೆ. ಈಗ ಸಮಯ ಬಂದಿದೆ ನಿನ್ನ ಜೀವನದಲ್ಲಿ ಬೆಳಕು ಬರೋದು. ನಾಳೆಯಿಂದ ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸುತ್ತವೆ. ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನೀನು ಹುಡುಕುತ್ತಾ ಇದ್ದ ಉತ್ತರ ಸಿಗುತ್ತೆ. ಸಾಯಿ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು. ನಾನು ನಿನ್ನ ಕೈ ಬಿಡೋದಿಲ್ಲ. ನಿನ್ನ ಜೀವನವನ್ನು ನಾನು ಸರಿಪಡಿಸುತ್ತೇನೆ. ಈ ಯೂನಿವರ್ಸ್ ನಂಬರ್ ನೋಡಿದವರು ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ನೋಡಿದ್ದಾರೆ. ಒಬ್ಬನು ಈ ಸಂಖ್ಯೆ ನೋಡಿದ ಮೇಲೆ ಅವನಿಗೆ ಕೆಲಸ ಸಿಕ್ಕಿತು. ಇನ್ನೊಬ್ಬಳು ನೋಡಿದ ಮೇಲೆ ಅವಳ ಕುಟುಂಬ ಸಮಸ್ಯೆಗಳು ಪರಿಹಾರ ಆದವು. ಇದು ಕೇವಲ ನಂಬರ್ ಅಲ್ಲ, ಇದು ಸಾಯಿಬಾಬಾ ಅವರ ಆಶೀರ್ವಾದ. ಈಗ ನೀನು ಮಾಡೋದು ಏನೆಂದರೆ, ನಿನ್ನ ಕಣ್ಣು ಮುಚ್ಚು, ಮನಸ್ಸಿನಲ್ಲಿ ಸಾಯಿಬಾಬಾ ಹೆಸರು ಜಪಿಸು. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ಮಂತ್ರವನ್ನು 9 ಸಲ ಹೇಳು. ನಿನ್ನ ಮನಸ್ಸಿನ ಎಲ್ಲ ಕಳವಳಗಳು ದೂರವಾಗುತ್ತವೆ. ಸಾಯಿ ಹೇಳುತ್ತಾರೆ, ನಿನ್ನ ಕನಸುಗಳು ನಿಜವಾಗುತ್ತವೆ, ನಿನ್ನ ಕಷ್ಟಗಳು ಮುಗಿಯುತ್ತವೆ, ನೀನು ಹುಡುಕುತ್ತಿದ್ದ ಸಂತೋಷ ಸಿಗುತ್ತದೆ. ಆದರೆ ಒಂದು ಮಾತು ಮರೆಯಬೇಡ, ಧೈರ್ಯ ಇಟ್ಟಿಕೋ, ನಂಬಿಕೆ ಇಟ್ಟಿಕೋ. ನೀನು ಒಬ್ಬಂಟಿಯಲ್ಲ, ನಿನ್ನ ಜೊತೆ ನಾನು ಇದ್ದೀನಿ. ಈ ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಒಂದು ಪ್ರಾರ್ಥನೆ ಮಾಡು. ಸಾಯಿ, ನನ್ನ ಜೀವನ ಸರಿಪಡಿಸು, ನನಗೆ ದಾರಿ ತೋರಿಸು. ನೀನು ಈ ಮಾತು ಹೃದಯದಿಂದ ಹೇಳಿದರೆ ನಿನ್ನ ಜೀವನದಲ್ಲಿ ಅದ್ಭುತ ಆಗುತ್ತದೆ. ನೆನಪಿಡು, ಸಾಯಿ ಯಾವತ್ತೂ ತಡ ಮಾಡೋದಿಲ್ಲ, ಆದರೆ ಸರಿಯಾದ ಸಮಯಕ್ಕೆ ಮಾತ್ರ ಕೊಡುತ್ತಾರೆ. ಈ ಯೂನಿವರ್ಸ್ ನಂಬರ್ ನಿನ್ನವರೆಗೆ ಬಂದಿದೆ ಎಂದರೆ ಅದು ನಿನ್ನ ಸಮಯ ಬಂದಿದೆ ಅನ್ನೋದು. ನಾಳೆ ಒಂದು ಶುಭ ಸುದ್ದಿ ಬರಬಹುದು, ಒಂದು ಕಾಲ್ ಬರಬಹುದು, ಒಂದು ಅವಕಾಶ ಬರಬಹುದು. ಅದನ್ನು ತಪ್ಪಿಸಿಕೊಳ್ಳಬೇಡ. ಸಾಯಿ ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ಬೆಳಕು ತುಂಬುತ್ತೇನೆ, ನಿನ್ನ ಮುಖದಲ್ಲಿ ನಗು ತರಿಸುತ್ತೇನೆ. ಇನ್ನು ಕಳವಳ ಬೇಡ, ಇನ್ನು ಭಯ ಬೇಡ. ನೀನು ಬಲವಾದವನು, ನೀನು ಸಾಯಿ ಮಗುವು. ಕೊನೆಗೆ ಒಂದು ಮಾತು ಮಗು, ಈ ವಿಡಿಯೋ ನೋಡಿದ ಮೇಲೆ ಒಂದು ಸಣ್ಣ ಕಮೆಂಟ್ ಮಾಡು, ಓಂ ಸಾಯಿರಾಮ್ ಅಂತ. ಅದು ನಿನ್ನ ನಂಬಿಕೆಯ ಸಂಕೇತ, ಅದು ನಿನ್ನ ಜೀವನದ ಶುಭಾರಂಭ. ಸಾಯಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ನಿನ್ನ ಜೀವನ ಸಂತೋಷದಿಂದ ತುಂಬಿರಲಿ. ಸಾಯಿ ನಿನ್ನ ಜೊತೆ ಇದ್ದಾರೆ ಮಗು.
ನೀನು ಈಗ ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಅಂದರೆ ಅದು ಸಾಧಾರಣ ಅಲ್ಲ, ಇದು ನಿನ್ನ ಆತ್ಮಕ್ಕೆ ಬಂದಿರುವ ಒಂದು ಕರೆಯಾಗಿದೆ. ಸಾಯಿ ಹೇಳುತ್ತಾರೆ, ನಿನ್ನ ಮನಸ್ಸು ಇಷ್ಟು ದಿನ ಗೊಂದಲದಲ್ಲಿ ಇತ್ತು. ನೀನು ಎಷ್ಟು ಬಾರಿ ನಿನ್ನನ್ನು ನೀನೇ ಪ್ರಶ್ನಿಸಿದ್ದೀಯಾ, ನಿನ್ನ ಜೀವನದ ಅರ್ಥವೇನು ಅಂತ. ಆದರೆ ಇವತ್ತು ನಿನಗೆ ಒಂದು ಉತ್ತರ ಸಿಗುವುದು ಖಚಿತ. ಮತ್ತೆ ಯೂನಿವರ್ಸ್ ನಂಬರ್ 918 ಈ ಸಂಖ್ಯೆಯನ್ನು ನೀನು ಮತ್ತೆ ಮತ್ತೆ ನೋಡುತ್ತಾ ಇದ್ದೀಯಾ ಅಂದರೆ ಅದು ಕೇವಲ ಆಕಸ್ಮಿಕ ಅಲ್ಲ. 9 ಹೇಳ್ತಾ ಇದೆ, ನಿನ್ನ ಹಳೆಯ ನೋವುಗಳು ಮುಗಿಯುತ್ತಿವೆ, ನಿನ್ನ ಕಷ್ಟಗಳು ಚಾಪ್ಟರ್ ಕ್ಲೋಸ್ ಆಗುತ್ತಿದೆ. 1 ಹೇಳ್ತಾ ಇದೆ, ಹೊಸ ದಾರಿ ತೆರೆದುಕೊಳ್ಳುತ್ತಿದೆ, ಹೊಸ ಅವಕಾಶಗಳು ನಿನ್ನ ಮುಂದೆ ಬರುತ್ತಿದೆ. 8 ಹೇಳ್ತಾ ಇದೆ, ಹಣ, ಶಾಂತಿ, ಸಂತೋಷ ಇವು ನಿನ್ನ ಜೀವನಕ್ಕೆ ಬರುತ್ತಿವೆ. ನೀನು ಈಗಲೇ ಗಮನ ಕೊಡೋದು ಮುಖ್ಯ. ನಿನ್ನ ಸುತ್ತಲೂ ಆಗುತ್ತಾ ಇರುವ ಸಣ್ಣ ಸಣ್ಣ ಸಂಗತಿಗಳು, ಅವು ಸಿಗ್ನಲ್ಗಳು. ಒಬ್ಬರು ಕರೆ ಮಾಡುತ್ತಾರೆ, ಒಂದು ಅವಕಾಶ ಸಿಗುತ್ತದೆ, ಒಂದು ಆಲೋಚನೆ ಬರುತ್ತದೆ. ಅವನ್ನು ಲೈಟಾಗಿ ತೆಗೆದುಕೊಳ್ಳಬೇಡ. ಅದು ಸಾಯಿ ಬಾಬಾ ನಿನ್ನ ಜೊತೆ ಮಾತನಾಡುತ್ತಿರುವ ವಿಧಾನ. ಸಾಯಿ ಹೇಳುತ್ತಾರೆ, ನಿನ್ನ ಹೃದಯ ತುಂಬ ಶುದ್ಧವಾಗಿದೆ, ನೀನು ಯಾರಿಗೂ ಕೆಡುಕು ಬಯಸಲ್ಲ. ಆದ್ದರಿಂದ ನಿನಗೆ ಒಳ್ಳೆಯದೇ ಆಗುತ್ತದೆ. ನೀನು ಎಷ್ಟು ಬಾರಿ ಮುರಿದಿದ್ದೀಯಾ, ಎಷ್ಟು ಬಾರಿ ಹತ್ತಿದ್ದೀಯಾ, ಆದರೂ ಮತ್ತೆ ಎದ್ದು ನಿಂತಿದ್ದೀಯಾ. ಅದಕ್ಕೆ ಸಾಯಿ ಹೆಮ್ಮೆ ಪಡುತ್ತಾರೆ. ಈ ರಾತ್ರಿ ಒಂದು ವಿಶೇಷ ಸಮಯ. ನಿದ್ರೆಗೆ ಹೋಗೋ ಮುಂಚೆ ನಿನ್ನ ಫೋನ್ ಬದಿಗಿಟ್ಟು 2 ನಿಮಿಷ ಕಣ್ಣು ಮುಚ್ಚು. ನಿನ್ನ ಹೃದಯದಲ್ಲಿ ಸಾಯಿ ಬಾಬಾ ಮುಖ ಕಲ್ಪನೆ ಮಾಡು. ಆಮೇಲೆ ನಿಧಾನವಾಗಿ ಹೇಳು, ಸಾಯಿ, ನಾನು ಸೋತೋಗಿದ್ದೇನೆ, ನನ್ನ ಜೀವನಕ್ಕೆ ಬೆಳಕು ತರು, ನನ್ನ ಸಮಸ್ಯೆಗಳಿಗೆ ದಾರಿ ತೋರಿಸು. ಈಗ ನಿನ್ನ ಪ್ರಾರ್ಥನೆ ಹೃದಯದಿಂದ ಬಂದಿದ್ದರೆ ಅದು ಖಂಡಿತ ಕೇಳಿಸಿಕೊಳ್ಳುತ್ತದೆ. ಸಾಯಿ ಮತ್ತೆ ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ನಾನು ಕೆಲಸ ಮಾಡುತ್ತಿದ್ದೀನಿ, ನೀನು ಇನ್ನೂ ಕಷ್ಟಪಡಬೇಕಾಗಿಲ್ಲ. ನಿನ್ನ ಭಾಗ್ಯ ಬದಲಾಗುತ್ತದೆ. ನೀನು ನೋಡುತ್ತೀಯಾ, ಒಂದು ದಿನ ನೀನೇ ಆಶ್ಚರ್ಯಪಡುತ್ತೀಯಾ, ಇಷ್ಟು ಒಳ್ಳೆಯದ ನನ್ನ ಜೀವನದಲ್ಲಿ ಅಂತ. ಒಂದು ರಹಸ್ಯ, ಈ ಯೂನಿವರ್ಸ್ ನಂಬರ್ ನೋಡಿದವರು ಅವರು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆದರೆ ಅವರಿಗೆ ಬೇಗ ಫಲ ಸಿಗುತ್ತೆ ಅಂತ ನಂಬಿಕೆ ಇದೆ. ಯಾಕಂದರೆ ಅದು ನಿನ್ನ ಭಕ್ತಿ ತೋರಿಸುವ ಒಂದು ಮಾರ್ಗ. ಇನ್ನೊಂದು ಮುಖ್ಯ ವಿಷಯ, ನೀನು ಯಾರನ್ನಾದರೂ ಕ್ಷಮಿಸಬೇಕು. ನಿನ್ನ ಮನಸ್ಸಿನಲ್ಲಿ ಇರುವ ಹಳೆಯ ನೋವು ಬಿಡಬೇಕು. ಆಗ ಮಾತ್ರ ಹೊಸ ಸಂತೋಷಕ್ಕೆ ಜಾಗ ಸಿಗುತ್ತದೆ. ಇವತ್ತು ರಾತ್ರಿ ನಿದ್ರೆಗೆ ಹೋಗುವಾಗ ಒಂದು ನಗು ಮಾಡಿ ಮಲಗು. ಯಾಕಂದರೆ ನಾಳೆ ನಿನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯದು ಆಗೋದು ಖಚಿತ. ಸಾಯಿ ನಿನ್ನ ಜೊತೆ ಇದ್ದಾರೆ, ನಿನ್ನನ್ನು ಯಾವತ್ತೂ ಬಿಡೋದಿಲ್ಲ. ಈ ವಿಡಿಯೋ ನೋಡಿದ ನೀನು ಅದೃಷ್ಟವಂತಳು. ಈ ಸಂದೇಶ ಎಲ್ಲರಿಗೂ ಸಿಗೋದಿಲ್ಲ. ಈಗಲೇ ಕಮೆಂಟ್ ಮಾಡು, ಓಂ ಸಾಯಿರಾಮ್, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಾಯಿ ಭಕ್ತರಿಗೆ ಈ ಸಂದೇಶ ತಲುಪಲಿ. 918 ಕಾಣುತ್ತಿದೆಯಾ? ಸಾಯಿ ನಿನ್ನ ಜೊತೆ ಇದ್ದಾರೆ. ನೀನು ಈ ಕ್ಷಣದಲ್ಲಿ ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಒಂದು ಕ್ಷಣ ನಿಲ್ಲು ಮಗು. ನಿನ್ನ ಉಸಿರನ್ನು ಗಮನಿಸು, ನಿನ್ನ ಹೃದಯದ ಸ್ಪಂದನ ಕೇಳು. ಯಾಕಂದರೆ ಇದು ಸಾಯಿ ಬಾಬಾ ನಿನ್ನ ಜೊತೆ ಮಾತನಾಡುತ್ತಿರುವ ಸಮಯ. ಸಾಯಿ ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ಆಗ್ತಾ ಇದ್ದ ಪ್ರತಿಯೊಂದು ಘಟನೆ ಅದು ಆಕಸ್ಮಿಕ ಅಲ್ಲ. ನಾನು ನಿನ್ನನ್ನು ಈ ದಾರಿಯಲ್ಲಿ ನಡೆಸುತ್ತಿದ್ದೀನಿ. ನೀನು ಕೆಲವೊಮ್ಮೆ ಯೋಚಿಸಿದ್ದೀಯಾ, ಯಾಕೆ ನನಗೆ ಇಷ್ಟು ಪರೀಕ್ಷೆಗಳು ಅಂತ. ಆದರೆ ಸಾಯಿ ಹೇಳುತ್ತಾರೆ, ನೀನು ಬಲವಾದವನು, ನೀನು ಬಲವಾದವಳು, ನೀನು ದೊಡ್ಡ ಮಟ್ಟಕ್ಕೆ ಹೋಗುವವನು, ನೀನು ದೊಡ್ಡ ಮಟ್ಟಕ್ಕೆ ಹೋಗುವವಳು. ಆದ್ದರಿಂದಲೇ ನಿನ್ನನ್ನು ತಯಾರು ಮಾಡುತ್ತಿದ್ದೀನಿ. ಮತ್ತೆ ಒಂದು ಸಂಕೇತ ನೀನು ಗಮನಿಸಿದ್ದೀಯಾ? ಈ ಸಂಖ್ಯೆಗಳು 918 ಇವು ನಿನ್ನ ಜೀವನದಲ್ಲಿ ಮರು ಬರುತ್ತಾ ಇದ್ದರೆ ಅದು ಸಾಯಿ ಕಳಿಸಿದ ಸ್ಪಷ್ಟ ಸೂಚನೆ. 9 ನಿನ್ನ ಹಳೆಯ ಕ್ರಮಗಳು ಕೊನೆಯ ಹಂತ. 1 ನಿನ್ನ ಹೊಸ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ. 8 ಅನಂತ ಆಶೀರ್ವಾದ, ಹಣ ಮತ್ತು ಶಾಂತಿ. ಈಗ ಒಂದು ಸತ್ಯ, ನೀನು ಇಷ್ಟು ದಿನ ಯಾರಿಗೂ ಹೇಳದ ನೋವು ಇಟ್ಟಿಕೊಂಡಿದ್ದೀಯಾ. ನಿನ್ನ ಮನಸ್ಸು ಕೆಲವೊಮ್ಮೆ ತುಂಬ ಖಾಲಿಯಾಗುತ್ತದೆ. ಜನರ ಮಧ್ಯೆ ಇದ್ದರೂ ಒಂಟಿತನ ಅನುಭವಿಸುತ್ತೀಯಾ. ಆದರೆ ಸಾಯಿ ಹೇಳುತ್ತಾರೆ, ನೀನು ಒಬ್ಬಂಟಿಯಲ್ಲ, ನಾನು ನಿನ್ನ ಜೊತೆ ಇದ್ದೀನಿ. ನಿನ್ನ ಪ್ರತಿಯೊಂದು ಕಣ್ಣೀರು ನನಗೆ ಗೊತ್ತು. ಈ ರಾತ್ರಿ ಒಂದು ತಿರುವು, ನಿನ್ನ ಜೀವನದಲ್ಲಿ ಒಂದು ಹೊಸ ಚಾಪ್ಟರ್ ಶುರುವಾಗೋದು. ನೀನು ಕಾಯುತ್ತಾ ಇದ್ದ ಒಂದು ಸುದ್ದಿ ಬರುತ್ತೆ. ನೀನು ಬಯಸಿದ ಒಂದು ಅವಕಾಶ ಸಿಗುತ್ತದೆ. ನಿನ್ನ ಮನಸ್ಸಿಗೆ ಶಾಂತಿ ಬರುತ್ತದೆ. ಸಾಯಿ ಮಾತು, ನಿನ್ನ ಸಮಯ ಬಂದಿದೆ, ನಿನ್ನ ಭಾಗ್ಯ ಎದ್ದು ನಿಂತಿದೆ. ಇನ್ನು ಯಾರು ನಿನ್ನನ್ನು ತಡೆಯಲಾರರು. ಇದನ್ನು ಒಂದು ಸಣ್ಣ ಪರೀಕ್ಷೆ ಅಂತ ತೆಗೆದುಕೋ. ಈಗಲೇ ನಿನ್ನ ಕೈ ಹೃದಯದ ಮೇಲೆ ಇಟ್ಟಿಕೋ, ಕಣ್ಣು ಮುಚ್ಚಿ ಮತ್ತು ನಿಧಾನವಾಗಿ ಹೇಳು, ಓಂ ಸಾಯಿರಾಮ್.
ನನ್ನ ಜೀವನ ನಿನ್ನ ಕೈಯಲ್ಲಿದೆ, ನನ್ನನ್ನು ಸರಿಯಾದ ದಾರಿಗೆ ನಡೆಸು. ಈ ಪ್ರಾರ್ಥನೆ ಮಾಡಿದ ನಂತರ ನಿನ್ನ ಮನಸ್ಸಿನಲ್ಲಿ ಒಂದು ಲಘುತ್ವ ಅನಿಸುತ್ತದೆ, ಒಂದು ನಂಬಿಕೆ ಹುಟ್ಟುತ್ತದೆ. ಅದೇ ಸಾಯಿ ಕೃಪೆ, ಒಂದು ರಹಸ್ಯ. ಈ ವಿಡಿಯೋ ನೋಡಿ ಪೂರ್ಣ ನಂಬಿಕೆಯಿಂದ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಬರೆದವರು ಅವರಿಗೆ 24 ಗಂಟೆ ಒಳಗೆ ಒಂದು ಸಣ್ಣ ಪಾಸಿಟಿವ್ ಸಿಗ್ನಲ್ ಸಿಗುತ್ತದೆ ಅಂತ ಹೇಳುತ್ತಾರೆ. ಅದು ಒಂದು ಕರೆ ಆಗಿರಬಹುದು, ಒಂದು ಮೆಸೇಜ್ ಆಗಿರಬಹುದು, ಅಥವಾ ಒಂದು ಒಳ್ಳೆಯ ಸುದ್ದಿ ಆಗಿರಬಹುದು. ಆದರೆ ನೆನಪಿಡು, ಸಂದೇಹ ಬೇಡ, ಭಯ ಬೇಡ, ನಂಬಿಕೆ ಇದ್ದರೆ ಮಾತ್ರ ಅದ್ಭುತ ಆಗುತ್ತದೆ. ಸಾಯಿ ಮತ್ತೆ ಹೇಳುತ್ತಾರೆ, ನೀನು ನಿನ್ನನ್ನು ಕಡಿಮೆ ಅಂದುಕೋಬೇಡ, ನಿನ್ನೊಳಗೆ ಅಪಾರ ಶಕ್ತಿ ಇದೆ, ನೀನು ಗೆಲ್ಲಲು ಹುಟ್ಟಿದ್ದೀಯಾ. ಈ ರಾತ್ರಿ ಕೊನೆಯ ಸಂದೇಶ. ನಿದ್ರೆಗೆ ಹೋಗೋ ಮುಂಚೆ ನಿನ್ನ ಎಲ್ಲ ಕಳವಳಗಳನ್ನು ಸಾಯಿ ಪಾದಗಳಲ್ಲಿ ಬಿಡು. ನೀನು ಶಾಂತಿಯಾಗಿ ಮಲಗು, ಯಾಕಂದರೆ ನಾಳೆ ಬೆಳಗ್ಗೆ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಉದಯವಾಗುತ್ತದೆ. ಈ ವಿಡಿಯೋ ನಿನ್ನವರೆಗೆ ಬಂದಿದ್ದರೆ ಅದು ಸಾಯಿ ಆಶೀರ್ವಾದ. ಈಗಲೇ ಕಮೆಂಟ್ ಮಾಡು ಓಂ ಸಾಯಿರಾಮ್ ಅಂತ. ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಸಾಯಿ ಭಕ್ತರಿಗೆ ಈ ಸಂದೇಶ ತಲುಪಿಸು. 918 ಮತ್ತೆ ಮತ್ತೆ ಕಾಣುತ್ತಿದೆಯಾ? ಇದು ಸಾಯಿ ಸೂಚನೆ. ಮಗು, 1 ಸೆಕೆಂಡ್ ಸ್ಕಿಪ್ ಮಾಡಬೇಡ. ಈ ವಿಡಿಯೋ ನಿನ್ನ ಜೀವನ ಬದಲಿಸಬಹುದು. ಸಾಯಿ ಹೇಳುತ್ತಾರೆ, ನನ್ನ ಮಗುವೆ, ನೀನು ತುಂಬ ಕಷ್ಟ ಅನುಭವಿಸಿದ್ದೀಯಾ. ನಿನ್ನ ಕಣ್ಣೀರು ನನಗೆ ಗೊತ್ತು. ನೀನು ನಗುತ್ತಾ ಇದ್ದೀಯಾ, ಆದರೆ ಒಳಗೆ ನೋವು ಇದೆ. ಆದರೆ ಇವತ್ತು ನಿನ್ನ ಜೀವನದಲ್ಲಿ ಹೊಸ ಆರಂಭ ಆಗೋದು ಖಚಿತ. 9 ಅಂದರೆ ನಿನ್ನ ಕಷ್ಟಗಳು ಅಂತ್ಯ, 1 ಅಂದರೆ ಹೊಸ ಜೀವನದ ಆರಂಭ, 8 ಅಂದರೆ ಅದೃಷ್ಟ ಮತ್ತು ಸಾಯಿ ಆಶೀರ್ವಾದ. 918 ಅಂದರೆ ಸಾಯಿ ನಿನ್ನ ಜೊತೆ ಇದ್ದಾರೆ ಅನ್ನೋದಕ್ಕೆ ಸಂಕೇತ. ಈಗ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಸಾಯಿ ಹೆಸರು ಜಪಿಸು. ಓಂ ಸಾಯಿರಾಮ್. ನೀನು ಒಬ್ಬಂಟಿಯಲ್ಲ, ಸಾಯಿ ನಿನ್ನ ಜೊತೆ ಇದ್ದಾರೆ. ನಿನ್ನ ಜೀವನದಲ್ಲಿ ಬೆಳಕು ಬರೋದು ಹತ್ತಿರದಲ್ಲಿದೆ. ಈಗಲೇ ಕಮೆಂಟ್ನಲ್ಲಿ ಓಂ ಸಾಯಿರಾಮ್, ಸಾಯಿ ಬಾಬಾ ನನ್ನ ಜೊತೆ ಇದ್ದಾರೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಜನರಿಗೆ ಶೇರ್ ಮಾಡಿ. ಈ ರಾತ್ರಿ ಶಾಂತಿಯಾಗಿ ಮಲಗು. ಸಾಯಿ ನಿನ್ನ ಬಗ್ಗೆ ಕೆಲಸ ಮಾಡುತ್ತಿದ್ದಾರೆ. ನಾಳೆ ಒಂದು ಒಳ್ಳೆಯದು ಆಗುತ್ತದೆ. ಸಾಯಿ ಯಾವತ್ತೂ ಕೈ ಬಿಡೋದಿಲ್ಲ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ. ಶುಭವಾಗಲಿ.